ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಲ್ಲ, ನಾನು ಈ ಮನೆಗೆ ಬಂದು ಎಷ್ಟು ದಿನ ಆಯಿತು. ಬಂದಾದ್ಮೇಲೆ ನನ್ನ ಮತ್ತು ಎಜೆ ಮಧ್ಯ ಒಂದು ಸ್ವಲ್ಪ ಫ್ರೆಂಡ್ಶಿಪ್ ಬೆಳೆದಿದೆ ಅಂದರೆ ಸ್ವಲ್ಪ ಸಲಿಗೆ ಇರಬೇಕಲ್ವಾ? ಬ್ರೋ ಮಚ್ಚ ಅಷ್ಟೊಂದು ಸಲಿಗೆ ಏನು ಬೇಡ. ಅಟ್ಲೀಸ್ಟ್ ಗಟ್ಟಿ ಮೇಳ ಸೀರಿಯಲಲ್ಲಿ ವೇದಾಂತ್ ಮತ್ತು ಅಮೂಲ್ಯ ಮಧ್ಯೆ ಸಲಿಗೆ ಇದೆಯಲ್ಲ, ಅಷ್ಟಾದರೂ ಸಲಿಗೆ ಇರಬೇಕಪ್ಪ. ಅಲ್ಲ, ನಾನೇ ಒಬ್ರೊಬ್ಳೆ ಮಾತಾಡ್ತಾ ಇದ್ದೀನಿ, ಮರ್ತೋಯ್ತಲ್ಲ. ಎಜೆ ಸರು ಕೈಯಲ್ಲಿ ಲೀಲಾಗೆ ಬರಕ್ಕೆ ಕೇಳು ಅಂತ ಹೇಳಿ ಕಳಿಸಿದ್ದಾರೆ. ಅದ್ರ ಬದಲು ನನ್ನೇ ಲೀಲಾ ಅಂತ ಬಾಯಿ ತುಂಬ ಕರೆದಿದ್ರೆ ನಾನೇನು ಬರಲ್ಲ ಅಂತ ಹೇಳ್ತಿದ್ನಾ? ಲೀಲಾ ಅಂತ ಬಾಯಿ ತುಂಬ ಕರೆದ ತಕ್ಷಣ ಹೇಳಿ ಎಜೆ ಕರೆದ್ರಲ್ಲ, ಏನು ವಿಷಯ ಅಂತ ಕೇಳ್ತಿರ್ಲಿಲ್ವಾ? ಕರೆಯೋದು ಬೇಡ, ಒಂದು ಫೋನ್ ಕಾಲ್ ಮಾಡಿ ಎಜೆ ವೇಟಿಂಗ್ ಲೀಲಾ ಡಾರ್ಲಿಂಗ್ ಕಮ್ ಕಮ್. ಅಯ್ಯೋ, ಡಾರ್ಲಿಂಗ್ ಎಲ್ಲ ಸ್ವಲ್ಪ ಜಾಸ್ತಿ ಆಯಿತು. ಲೀಲಾ ಬಾ ಅಂತ ಹೇಳಿದ್ರೆ ಓಡ್ ಬರ್ತಾ ಇದ್ದೆ. ಕೊನೆ ಪಕ್ಷ ವಾಟ್ಸ್ಯಾಪಲ್ಲಿ ಲೀಲಾ ಬಾರೆ ಅಂತ ಹೇಳಿದ್ರೆ ಓಡೋಡ್ ಬರ್ತಾ ಇದ್ದೆ. ಅಲ್ಲ, ನಾನೇನಾದರೂ ಎಡವಟ್ ಮಾಡಿದ್ದೀನಾ ಅಂತ. ಮನೆ ಕೆಲಸ ನೀಟಾಗಿ ಮುಗಿಸಿದ್ದೀನಿ, ಗ್ಯಾಸ್ ಆಫ್ ಮಾಡಿದ್ದೀನಿ, ಯಾವ ಫ್ಲವರ್ ವೇಸು ಒಡೆದಾಕಿಲ್ಲ, ಗ್ಲಾಸ್ ಐಟಮ್ ಒಡೆದಾಕಿಲ್ಲ. ಹಾಗಿದ್ಮೇಲೆ ಏಜೆ ನನ್ನ ಯಾಕೆ ಕರೆದ್ರು? ಏಜೆ ನನ್ನ ಕರೆದ್ರು ಅಂದ ತಕ್ಷಣ ನಂಗೆ ಭಯ ಸ್ಟಾರ್ಟ್ ಆಗುತ್ತಪ್ಪ. ಅದು ಯಾವ ವಿಷಯ ಕರೆದಿರ್ತಾರೋ, ಏನು ಬೈತಾರೋ ದೇವ್ರಿಗೆ ಗೊತ್ತು. ಬೈಯೋ ಹಾಗಿದ್ರೆ ನೇರವಾಗಿ ಬೈತೀನಿ. ನೀವಿಲ್ಲೇ ಇದ್ದೀರಾ? ನೀವಿಲ್ಲಿಲ್ಲ ಅಂದ್ಕೊಂಡು ಏನೇನೋ ಮಾತಾಡ್ಬಿಟ್ಟೆ. ಆದರೆ ನಾನು ತುಂಬ ಜಾಸ್ತಿ ಏನು ಮಾತಾಡಿಲ್ಲ ಅನ್ಸುತ್ತೆ ಅಲ್ವಾ ಅಜ್ಜೆ? ತುಂಬ ಏನೂ ಮಾತಾಡಿಲ್ಲ, ಹಾಗೆ ಅಂತ ಕಡಿಮೆನೂ ಒಂದು ಮಾತಾಡಲಿಲ್ಲ. ಹಾಗಿದ್ರೆ ಇವಾಗ ನೀವು ನನಗೆ ತುಂಬ ಬೈತೀರಾ ಅಥವಾ ಕಮ್ಮಿ ಬೈತೀರಾ? ಅಬ್ಬಾ, ನೀವು ಸ್ಮೈಲ್ ಮಾಡಿದ್ರಲ್ಲ, ಈಗ ನಂಗೆ ಸ್ವಲ್ಪ ಸಮಾಧಾನ ಆಯಿತು. ನಾವಿಬ್ಬರು ಫ್ರೆಂಡ್ಸ್ ಆಗಿರ್ಬೋದು, ಆದರೆ ನನ್ನ ಹಾರ್ಟ್ ಒಳಗಿನ 4ನೇ ಮೂಲೆಯಲ್ಲಿ ನಿಮ್ಮ ಮೇಲೆ ಸ್ವಲ್ಪ ಭಯ ಇದ್ದೇ ಇರುತ್ತೆ. ಅದು ಯಾವಾಗ ಹೋಗುತ್ತೋ ಏನೋ. ನೀ ಎಡ್ವರ್ಟ್ ಮಾಡಿಲ್ಲ ಅಂದರೆ ನಾನು ಯಾಕೆ ಬೈಲಿ? ಮೊರವರ್, ನೀನು ಮಾಡಿರೋ ಎಡ್ವರ್ಟಿಂದ ಎಲ್ರಿಗೂ ಒಳ್ಳೇದಾಗಿದೆ ಹೊರತು ಯಾರಿಗೂ ಕೆಟ್ಟದಾಗಿಲ್ಲ. ನೀವು ನಂಗೆ ಈ ಥರ ಹೊಗಳ್ತಾ ಇದ್ರೆ ಅಂಬಾಸೆಯಲ್ಲಿ ಸೂರ್ಯ ಬಂದಂಗೆ, ಸೂರ್ಯ ಅಲ್ಲ ಚಂದ್ರ ಬಂದಂಗೆ ಆಗ್ತಿದೆ ಗೊತ್ತಾ? ನಾನು ಏನು ಮಾತಾಡ್ತಿದ್ದೀನಿ ನನಗೆ ಗೊತ್ತಾಗ್ತಿಲ್ಲ. ನನ್ನ ಕೈ ಕಾಲೆಲ್ಲ ತಣ್ಣಗಾಗ್ತಿದೆ, ನಡುತ್ತಾ ಇದೆ. ಒಟ್ಟಿನಲ್ಲಿ ನಾನು ಯಾವ ಎಡ್ವರ್ಟು ಮಾಡ್ತಿಲ್ಲ, ಗುಡ್ ಗರ್ಲ್ ಆಗ್ತಾ ಇದ್ದೀನಿ ಅಂತ ಹೇಳಕ್ ಬರ್ತಿದ್ದೀರಲ್ಲ. ಅಯ್ಯೋ, ಇವಾಗ ನನ್ನ ಕೈಯಲ್ಲಿ ಫೋನ್ ಇಲ್ಲ. ಫೋನ್ ಇದ್ರೆ ಏಜೆ ನೀವು ಹೇಳಿದ ಮಾತನ್ನ ಇನ್ನೊಂದ್ಸತಿ ಹೇಳಿ, ನಾನು ರೆಕಾರ್ಡ್ ಮಾಡಿಕೊಂಡು ವಾಟ್ಸಪ್ ಸ್ಟೇಟಸ್ಗೆ ಹಾಕ್ತೀನಿ ಅಂತ ಹೇಳ್ತಿದ್ದೆ. ಅವಾಗಿಂದ ನಾನೇ ಮಾತಾಡ್ತಿದ್ದೀನಿ, ನೀವು ಮಾತಾಡಿ. ನಾಳೆ ರೇವತಿನ ಮನೆಗೆ ಬರೋದು ಕೇಳು, ಮದುವೆ ವಿಚಾರ ಮಾತಾಡೋದಿದೆ. ಏಜೆ ಪ್ಲೀಸ್ ನನ್ನ ಮಾತು ಕೇಳಿ, ಈ ಮದುವೆನ ನೀವು ಕ್ಯಾನ್ಸಲ್ ಮಾಡಿಸ್ಲೇಬೇಕು. ನನ್ಗೆ ಯಾಕೋ ಇದೆಲ್ಲ ಸರಿ ಕಾಣಿಸ್ತಿಲ್ಲ. ನೀವು ನನಗೆ ಬೈದರೂ ಪರವಾಗಿಲ್ಲ, ನಿಮ್ಮ ಕೈ ಮುಗಿತೀನಿ. ಪ್ಲೀಸ್ ಏಜೆ, ಈ ಮದುವೆನ ಕ್ಯಾನ್ಸಲ್ ಮಾಡಿಸಿ. ಇಲ್ಲ, ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ಪ್ರಪಂಚದಲ್ಲಿ ನಮ್ಮ ಅಪ್ಪನ ಬಿಟ್ಟು ನಾನು ಕಣ್ಣು ಮುಚ್ಕೊಂಡು ಯಾರನ್ನಾದರೂ ಒಬ್ರನ್ನ ನಂಬ್ತೀನಿ ಅಂದರೆ ಅದು ನಿಮ್ಮನ್ನೇ ಏಜೆ. ಹಾಗಾದರೆ ನಾಳೆ ರೇವತಿನ ಬರೋದು ಕೇಳು, ನಿನಗೆಲ್ಲ ಗೊತ್ತಾಗುತ್ತೆ. ಚುಕ್ಕಿ ಹೊರಟಿಯಾ ಇಲ್ವಾ? ಅಕ್ಕ, ಅಮ್ಮ ಬಿಡಲ್ಲ ಕಣೆ. ನಡೆದಿರೋದೆಲ್ಲ ನಿಮಗೆ ಗೊತ್ತಲ್ವಾ? ನಿಮ್ಮ ಮನೆಗೆ ಬರ್ತೀನಿ ಅಂದರೆ ಅಮ್ಮ ಗುರ್ರ ಅಂತಾಳೆ. ಚುಕ್ಕಿ, ಅಮ್ಮನ ಬಗ್ಗೆ ನಿಂಗೆ ಗೊತ್ತಿಲ್ವೇನೆ? ಅವರು ಕೋಪದಲ್ಲಿ ಏನೇನೋ ಮಾತಾಡ್ಬಿಡ್ತಾರೆ. ಕೋಪ ಇಳ್ದೋದ್ಮೇಲೆ ನಾನು ಇದನ್ನೆಲ್ಲ ಮಾತಾಡಿದ್ದು ಅಂತ ಅವರೇ ಹೇಳ್ತಾರೆ. ಪಾಪ ಅಮ್ಮ. ಅದು ಸರಿನೇ ಅಕ್ಕ, ಆದರೆ ನಾನಿವಾಗ ನಿಮ್ಮ ಮನೆಗೆ ಬರಬೇಕು ಅಂದರೆ ಮೊದಲು ಅಮ್ಮಂಗೆ ಏನಾದರೂ ಸುಳ್ಳು ಹೇಳ್ಬಿಟ್ಟು ಬರಬೇಕು.
ಸರಿ ಚುಕ್ಕಿ, ಏನೋ ಒಂದು ಸುಳ್ಳು ಹೇಳಿ ಬೇಗ ಬಾ ಆಯ್ತಾ? ಸರಿ ಅಕ್ಕ, ಬರ್ತೀನಿ. ಆದ್ರೆ ಭಾವ ಏನಕ್ಕೆ ಕರೆದಿರೋದು? ನಂಗೂ ಗೊತ್ತಿಲ್ಲ ಚುಕ್ಕಿ, ಆದ್ರೆ ಏಜೆ ಕರೆದಿದ್ದಾರೆ ಅಂದ್ರೆ ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ. ಸೊ ಬೇಗ ಹೊರಟ್ಬಿಟ್ಟು ಬಾರೆ. ಸರಿ ಅಕ್ಕ, ಈಗಲೇ ಹೊರಡ್ತೀನಿ. ಯಾವಳ ಜೊತೆನೆ ಮಾತು ನಿಂದು? ಅಮ್ಮ ಪ್ಲೀಸ್ ಕರೆಕ್ಟಾಗಿ ಮಾತಾಡು. ನಾನು ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಯಾವಳೆ ಅವಳ ಅಕ್ಕ? ಅವಳು ಕರೀತಾಳಂತೆ, ಇವಳು ಹೋಗ್ತಾಳಂತೆ. ನಿನ್ಗೇನ್ ಮನೆಯಲ್ಲಿ ನಾವು ಅನ್ನ ಹಾಕ್ತಿಲ್ವಾ? ಬಾಯಿ ಮುಚ್ಕೊಂಡು ಮನೆಯಲ್ಲಿ ಬಿದ್ದಿರೋ. ಇನ್ ಮುಂದೆ ಅವಳು ಸವಾಸಕ್ಕೆ ಹೋಗ್ಬಿಡ. ಅವಳಿಗೂ ನನಗೂ ಯಾವ ಸಂಬಂಧನೇ ಇಲ್ಲ. ಅಮ್ಮ ನಿನ್ 1000 ಹೇಳು, ನನ್ನ ಅಕ್ಕನ ಮಾತೆ ಕೇಳೋದು. ನಿನ್ ಮನ್ಸಲ್ಲಿ ಅಕ್ಕನ ಬಗ್ಗೆ ತುಂಬಿಕೊಂಡಿದ್ಯಲ್ಲ ವಿಷ, ಮೊದಲು ಅದನ್ನ ಬಿಟ್ಬಿಟ್ಟು ಯೋಚನೆ ಮಾಡು. ಅವಾಗ ಗೊತ್ತಾಗುತ್ತೆ ನಿನ್ಗೆ ಅವಳು ಎಂಥವಳು ಅಂತ. ನೀನ್ ಹೊಡಿತ್ಯಾ ಹೊಡಿ, ಬೇಕಿದ್ರೆ ರೂಮಲ್ಲಿ ಕಟ್ ಹಾಕು. ನನ್ ಕಿಟಕಿಯಿಂದ ಹಾರಾದ್ರೂ ಅಕ್ಕನ ಮನೆಗೆ ಹೋಗ್ತೀನಿ. ಏಯ್ ಏಯ್, ಇಷ್ಟೆಲ್ಲ ಹಾರಾಡೋಳು ನನ್ನ ಹೊಟ್ಟೆನಲ್ಲಿ ಯಾಕೆ ಹುಟ್ಟೆ? ನೀನ್ ಹುಟ್ಟೋ ಬದಲು 2 ಹಲ್ಲಿ ಹುಟ್ಟಿದ್ರೆ ನಾನು ಹೇಳೋ ಮಾತೆಲ್ಲ ಲೊಚ್ಕೊಡೋದು. ಹೋಗೆ ಹೋಗೋ. ನೀನ್ ಅವಳು ಸವಾಸ ಮಾಡಿದ್ರೆ ನಮ್ಮ ಅಪ್ಪನ ಹಣೆಗೂ ಉದ್ಧಾರ ಆಗಲ್ಲ. ನಾನು ಹೇಳೋ ಮಾತು ಸತ್ಯ. ಹೋಗೋ ಹೋಗೋ. ಹೋಗ್ತಾಳಂತೆ, ನನ್ ಮಾತ್ ಮೀರ್ ಹೋಗ್ತಿದ್ದಾಳೆ. ಬರ್ಲಿ ಚಂದ್ರಶೇಖರ್ ಸ್ವಾಮಿಗಳು ಹೇಳ್ತೀನಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ಯಾ? ಅಯ್ಯೋ ಸರ್, ಈ ಪ್ರಶ್ನೆನ ಹೊಡಿದೇನೆ ಕೇಳ್ಬೋದಾಗಿತ್ತಲ್ಲ ಸರ್. ಆಪ್ಷನ್ ಬೇಕಾಗಿರ್ಲಿಲ್ಲ, ಈಗೇನೆ ಹೇಳ್ತಿದ್ದೆ. ಇಡಿಯಟ್! ನಾನು ಕೇಳ್ತಾ ಇರೋದು ಫೈಲ್ ಬಗ್ಗೆ. ಹೊಸ ಪ್ರಾಜೆಕ್ಟ್ ಫೈಲ್ ತರ್ತೀನಿ ಅಂತ ಹೋದ ತಾನೆ? ಯಾಕೆ ಫೈಲ್ ತರಲಿಲ್ಲ? ಎಲ್ಲೋಗಿದ್ದೆ? ಏಜೆ ಏನ್ ಹೇಳ್ತಾ ಇದ್ದಾರೆ? ನಾನೇ ನನ್ನ ಕೈಯಾರೆ ಫೈಲ್ ಕೊಟ್ಟು ಕಳ್ಸಿದ್ನಲ್ಲ. ಸರ್ ಅದು ಆ್ಯಕ್ಚುಲಿ ನಾನೇ ಮರೆತು ಆಫೀಸಿಗೆ ಬಂದಿದ್ದೆ ಸರ್. ನೀವು ಫೈಲ್ ಕೇಳ್ತೀರಂತ ಗೊತ್ತಾದ್ಮೇಲೆ ಮನೆಗೆ ಹೋಗಿ ತರೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ನಮ್ಮ ಆಫೀಸ್ ಬಾಯ್ ಪ್ರಶಾಂತಿಗೆ ಹೇಳಿದ್ದೆ. ಅವನು ಹುಷಾರಿಲ್ಲ ಅಂತ ಬರಲೇ ಇಲ್ಲ ಸರ್, ಅದಕ್ಕೆ ಮಿಸ್ಟೇಕ್ ಆಯಿತು. ಸಾರಿ ಸರ್. ಏಜೆ, ನೀವು ಕೇಳ್ತಾ ಇದ್ದಿದ್ದ ಫೈಲ್ ಇದೆ ತಾನೆ? ಎಸ್ ಇದೆ. ಥ್ಯಾಂಕ್ ಯು ದುರ್ಗಾ. ನೋಡಿದ್ಯಾ, ಇದನ್ನು ಕೆಲಸ ಮಾಡೋದು ಅಂತ ಹೇಳೋದು. ನಾನು ಈ ಪ್ರಾಜೆಕ್ಟ್ ಬಗ್ಗೆ ಪರ್ಸ್ನಲ್ ಆಗಿ ದುರ್ಗನ ಹತ್ರ ಏನೂ ಡಿಸ್ಕಸ್ ಮಾಡಿಲ್ಲ. ಆದರೆ ನಮ್ಮ ಕಂಪ್ನಿಲಿ ಯಾವ ಪ್ರಾಜೆಕ್ಟ್ ನಡೀತಾ ಇದೆ, ಅದಕ್ಕೆ ಏನೇನು ಬೇಕು ಅನ್ನೋದನ್ನು ತನ್ನ ಪರ್ಸ್ನಲ್ ಇಂಟ್ರೆಸ್ಟಲ್ಲಿ ತಿಳ್ಕೊಂಡಿರ್ತಾನೆ. ಆದರೆ ನೀನು ಎಲ್ಲ ಗೊತ್ತಿದ್ದು ಇಡಿಯಟ್ ಥರ. ಸಾರಿ ಸರ್. ಸರ್ ನಾನು ಇಲ್ಲಿ ಬರೋವರೆಗೂ ಫುಲ್ ಕಾನ್ಫಿಡೆಂಟಲ್ಲಿ ಇರ್ತೀನಿ ಸರ್. ಅದಾದ್ಮೇಲೆ ಈ ಭಯ ಅನ್ನೋದು ಇದೆಯಲ್ಲ ಸರ್, ಅದನ್ನ ಕಾನ್ಫಿಡೆಂಟ್ನ ಕಿಲ್ ಮಾಡುತ್ತೆ ಸರ್. ಆಮೇಲೆ ಹಾರ್ಟಲ್ಲಿ ಫುಲ್ ಭಯನ ಫಿಲ್ ಮಾಡುತ್ತೆ. ಅದಾದ್ಮೇಲೆ ಎಣ್ಣೆ ಮೇಲೆ ಒಂದೊಂದೇ ಏಟ್ನ ಬಿಲ್ ಮಾಡುತ್ತೆ ಸರ್. ಇನ್ಮೇಲೆ ಸರಿ ಮಾಡ್ಕೋತೀನಿ ಸರ್. ಕಾನ್ಫಿಡೆನ್ಸ್ನ? ಇಲ್ಲ ಸರ್, ಭಯನ. ಸಾರಿ ಸರ್. ಅಯ್ಯೋ ದೇವ್ರೆ, ಹಾಗಿದ್ರೆ ನಾನು ಕೊಟ್ಟ ಫೈಲ್ ಯಾವುದು? ವಿಶ್ವರೂಪ್ ಹೇಳ್ದಾಗೆ ಆಫೀಸ್ ಹುಡುಗ ಬಂದೇ ಇಲ್ಲ ಅಂದರೆ ನಮ್ಮನೆಗೆ ಬಂದು ಫೈಲ್ ಇಸ್ಕೊಂಡು ಹೋಗಿದ್ಯಾರು? ದುರ್ಗಾ ಅವ್ರ ಏಜಿಗೆ ಬೇಕಿರೋ ಫೈಲ್ ಇವಾಗ ಕೊಡ್ತಿದ್ದಾರೆ ಅಂದರೆ ನಾನು ಕೊಟ್ಟಿರೋ ಫೈಲ್ ಯಾವುದು? ನಾನು ಏಜೆ ಸಾಕ್ಷಿ ಫೈಲ್ ಕೊಟ್ಟನಾ ಅಥವಾ ಬೇರೆ ಯಾವುದೋ ಫೈಲ್ ಕೊಟ್ಟನಾ? ಬಚ್ಚಿಟ್ಟಿದ್ದ ಜಾಗದಲ್ಲಿ ಇದೆಯೋ ಇಲ್ಲೋ ಅಂತ ನಾನು ನೋಡಲೇಬೇಕು. ಈಗಲೇ ನೋಡ್ತೀನಿ.
ಅಂದ್ರೆ ಏನರ್ಥ? ಅಯ್ಯೋ ದೇವ್ರೆ, ಏನ್ ಮಾಡೋದು ಇವಾಗ? ಇಟ್ಟಿದ್ದ ಜಾಗದಲ್ಲಿ ಸರಿಯಾಗಿ ನೋಡಿದ್ರಲ್ಲಿಲ್ಲ? ನೋಡ್ದೆ ಛಾಯಾ ಅವ್ರೆ, ಆದ್ರೆ ಫೈಲು ನಾನು ಇಟ್ಟಿದ್ದ ಜಾಗದಲ್ಲಿ ಕಾಣಿಸ್ತಾನೆ ಇಲ್ಲ. ಲೀಲಾ, ಏನ್ ಹೇಳ್ತಿದ್ದೀರಾ? ಇಟ್ಟಿದ್ದ ಜಾಗದಲ್ಲಿ ಫೈಲ್ ಕಾಣಿಸ್ತಿಲ್ಲ ಅಂದ್ರೆ ಏನ್ ಅರ್ಥ? ಛಾಯಾ ಅವರೇ, ನಿಮಗೆ ನಾನು ಹೇಳೋದು ಅರ್ಥ ಆಗ್ತಿಲ್ಲ. ಅವತ್ತು AJ ಫೈಲ್ನ ಆಫೀಸ್ ಬಾಯ್ ಬಂದು ತೊಗೊಂಡು ಹೋದ ಅಂತ ಹೇಳಿದ್ನಲ್ಲ, ಇವತ್ತು ವಿಶ್ವರೂಪ್ ಹೇಳ್ತಾ ಇದ್ದಾರೆ ಯಾವ ಆಫೀಸ್ ಬಾಯು ಬಂದಿರಲಿಲ್ಲ ಮೇಡಮ್ ಅಂತ. ಹಾಗಿದ್ಮೇಲೆ ಅವತ್ತು ಬಂದಿದ್ಯಾರು? ನಾನು AJ ರೂಮ್ಗೆ ಅಂತರ ಅಕ್ಕನ ಸಂಬಂಧಪಟ್ಟ ಸಾಕ್ಷಿನ ಹುಡ್ಕಕ್ಕೆ ಹೋದಾಗ ಆ ಫೈಲಲ್ಲಿ ಕಾಣಿಸ್ಲಿಲ್ಲ. ನಾನು ಮಿಸ್ ಆಗಿ ಆ ಫೈಲ್ ಏನಾದರೂ ಇವ್ರ ಕೈಲಿ ಕೊಟ್ಟು ಕಳಿಸ್ಬಿಟ್ನಾ? ಅಯ್ಯೋ, ನಂಗೆ ತುಂಬ ಟೆನ್ಷನ್ ಆಗ್ತಿದೆ. ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಲೀಲಾ, ತಮಾಷೆ ಮಾಡ್ತಿದ್ದೀರಾ? ಗೊತ್ತು ಗುರಿ ಇಲ್ದೇ ಇರೋರಿಗೆ ಫೈಲ್ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ, ಅವ್ರು ಯಾರು ಅಂತ ಗೊತ್ತಾ ನಿಮಗೆ? ಇಲ್ಲ, ಅವರು ಹೆಲ್ಮೆಟ್ ಹಾಕ್ಕೊಂಡಿದ್ರು. ಮೇಡಮ್ ಅರ್ಜೆಂಟ್ ಇದೆ, ಪ್ಲೀಸ್ ಫೈಲ್ ಬೇಗ ಕೊಡಿ ಅಂತ ಅಂದರು. ನಾನೇನು ವಿಚಾರಿಸದೆ ಕೊಟ್ಟು ಕಳಿಸ್ಬಿಟ್ಟೆ. ಅಯ್ಯೋ, ಎಂತ ಕೆಲಸ ಮಾಡಿದ್ದೀರಾ ಲೀಲಾ? ಗೊತ್ತು ಗುರಿ ಇಲ್ದೇ ಇರೋರು ಫೈಲ್ ಕೊಟ್ಟಿದ್ದೀರಾ ಅಂದರೆ ನೀವು ಅಂತರಕ್ಕೆ ಸಂಬಂಧಪಟ್ಟಿರೋ ಫೈಲ್ನೇ ಕೊಟ್ಟಿದ್ದೀರಾ ಅನ್ಸುತ್ತೆ. ಹಂಡ್ರೆಡ್ 100% ಅದೇ ಫೈಲ್ ಕೊಟ್ಟಿದ್ದೀರಾ ನೀವು. ಏನು ಮಾಡೋದು ಇವಾಗ? ಏನು ಮಾಡೋದು ಅಂತ ಈಗ ಕೇಳ್ತಿದ್ದೀರಲ್ಲ ಲೀಲಾ? ಆ ಫೈಲಲ್ಲಿ ಏನೇನಿತ್ತೋ ಏನೋ, ತಗೊಂಡು ಹೋಗಿರೋರು ಅದನ್ನು ಹೇಗೆ ಯೂಸ್ ಮಾಡ್ಕೋತಾರೋ ಏನೋ, ನನಗಂತೂ ನೆನೆಸ್ಕೊಂಡೆ ತುಂಬ ಭಯ ಆಗ್ತಿದೆ. ಲೀಲಾ, ಯಾರು ಬಂದಿದ್ದಾರೆ ನೋಡು. ಅಕ್ಕ, ಚುಕ್ಕಿ, ಯಾಕೆ ಬಂದೆ? ಇದೇನು ಲೀಲಾ ಹೀಗೆ ಹೇಳ್ತಾ ಇದೆಯಾ? ಸಾರಿ, ಯಾವಾಗ ಬಂದೆ? ಇವಾಗಿನ ಬಂದೆ ಅಕ್ಕ. ನೀನು ಯಾಕೆ ಟೆನ್ಷನ್ ಆಗಿದೆಯಾ? ನಾನಾ? ಇಲ್ಲಪ್ಪ, ಛಾಯಾ ಅವ್ರ ಹತ್ರ ಏನೋ ಮಾತಾಡ್ತಾ ಇದ್ದೆ, ಅದೇ ಗುಂಗಲ್ಲಿದ್ದೆ. ಛಾಯಾ ಅವರೇ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸಭೆಯಲ್ಲಿ ಮೆರೆದಿರುವಂತಹ ಮೇಡಮ್ಗಳೇ, ಬಾಸ್ ಎಲ್ಲರನ್ನು ಕರ್ಕೊಂಡು ಬಾ ಅಂತ ನಂಗೆ ಆರ್ಡರ್ ಮಾಡಿದ್ದಾರೆ. ಸೊ ಪ್ಲೀಸ್ ಯಾರು ಏನು ಯಾಕೆ ಎಲ್ಲಿ ಅಂತ ಕೇಳಿದೆ ನನ್ನ ಜೊತೆ ಬನ್ನಿ. ಸರಿ. ಹೌದು ಸರ್, ನಾನು ಬೇಸಿಕ್ಲಿ ಹೆಣ್ಮಕ್ಳಂದ್ರೆ ತುಂಬಾ ಗೌರವ ಕೊಡ್ತೀನಿ. ನಮಗೆ ಜನ್ಮ ಕೊಟ್ಟಿರೋದು ಒಂದು ಹೆಣ್ಣು. ನಾವು ಆಡೋ ಭಾಷೆ, ನಾವು ಕುಡಿಯೋ ನೀರು ಎಲ್ಲದನ್ನೂ ಹೆಣ್ಣಿಗೆ ಹೋಲಿಸ್ತೀವಿ. ಅಂಥದ್ರಲ್ಲಿ ಮಣ್ಣಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರು ಕೂಡ ಹೆಣ್ಣಿಗೆ ಗೌರವ ಕೊಡಬೇಕನ್ನೋದು ಮನ್ಸಾರ ಫೀಲ್ ಬರಲೇಬೇಕಲ್ಲ ಸರ್? ತುಂಬ ಒಳ್ಳೆ ಥಾಟ್. ಐ ಆಮ್ ಇಂಪ್ರೆಸ್ಡ್. ಸರ್, ನಾನು ಓಪನ್ ಆಗಿ ಹೇಳ್ತೀನಿ, ನೀವು ಎದುರುಗಡೆ ಇದ್ದೀರಿ ಅಂತ ನಿಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇಲ್ಲ. ನಾನು ಬುದ್ಧಿ ಬರೋಕ್ಕಿಂತ ಮುಂಚೆನೂ ಅಷ್ಟೇ ನನಗೆ ಹೆಣ್ಮಕ್ಳಂದ್ರೆ ತುಂಬಾ ಗೌರವ ಸರ್. ಅದರಲ್ಲೂ ಹೆಣ್ಮಕ್ಳು ಮೋಸ ಮಾಡ್ತಾರಲ್ಲ, ಅವ್ರನ್ನ ಕಂಟ್ರೋಲ್ ಅಂತೂ ನನಗೆ ಆಗೋದಿಲ್ಲ ಸರ್. ಅಕಸ್ಮಾತ್ ಅವ್ರು ಏನಾದರೂ ನನ್ನ ಎದುರುಗಡೆ ಬಂದರೆ ನನಗೆ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ಅಷ್ಟು ಕೋಪ ಬಂದ್ಬಿಟ್ಟಿರುತ್ತೆ. ನನ್ನ ತಂದೆ ತಾಯಿ ನನ್ನನ್ನು ಅಂಥ ಸಂಸ್ಕಾರದಲ್ಲಿ ಬೆಳೆಸಿದ್ದಾರೆ ಸರ್. ಗುಡ್. ಸೊ ರಿಷಬ್, ಮದುವೆ ಆದಮೇಲೆ ಏನು ಪ್ಲ್ಯಾನ್ಸು? ಸರ್, ಸದ್ಯಕ್ಕೆ ಅಂತ ದೊಡ್ಡ ದೊಡ್ಡ ಪ್ಲ್ಯಾನ್ಸ್ ಏನಿಲ್ಲ. ಮೊದಲನೇದಾಗಿ ರೇವತಿಯವ್ರ ಜೊತೆ ಕಂಫರ್ಟಾಗಿ ಮಾತಾಡೋದು ಕಲಿಬೇಕು. ಅದೇ ನನ್ನ ಮೊದಲನೇ ಟಾಸ್ಕ್. ಬಿಸ್ನೆಸ್ ಅಂತ ಕಾನ್ಸಂಟ್ರೇಟ್ ಮಾಡ್ತಾ ಹೋದರೆ ಪರ್ಸನಲ್ ಲೈಫ್ ಪ್ರಾಬ್ಲಮ್ ಆಗಲ್ಲ. ಬಟ್ ಟೈಮ್ ಇದೆ, ಕಲಿತೀಯ. ಐ ಆಮ್ ಶೋರ್ ಅಬೌಟ್ ಇಟ್. ಎಲ್ರಿಗೂ ಹಾಯ್. ಈ ಪಾಪಿನ ಇಲ್ಲೇ ಕರ್ಸಿದ್ದಾರೆ. ಬೇಡ ಬೇಡ ಅಂತ ನಾನು ಎಷ್ಟು ಹೇಳಿದ್ರು AJ ಮತ್ತೆ ಇವ್ರನ್ನೇ ಇಲ್ಲಿ ಕರ್ಸಿದಾರಲ್ಲ. ವೆಲ್, ರಿಷಬ್ಗೆ ಮನೆಯವ್ರನ್ನ ರಿಷಬ್ಗೆ ಪರಿಚಯ ಮಾಡಿಸೋಣ ಅಂತ ಕರೆಸಿದ್ದೆ. ರಿಷಬ್, ಲೀಲಾ ನಿಮ್ಗೆ ಗೊತ್ತೇ ಇದೆ. ದುರ್ಗಾ, ಲಕ್ಷ್ಮಿ, ಸರು ಇಲ್ಲಿಲ್ಲ, ಈ ಮನೆ ಸೊಸೆಂದಿರು. ಅದು ಛಾಯಾ. AJ ಸರ್ ನನಗೆ ರೋಲ್ ಮಾಡೆಲ್ ಆಗಿದ್ರು. ಆದರೆ ಈಗ ರೇವತಿಯವ್ರ ಮೂಲಕ AJ ಸರ್ ರಿಲೇಟಿವ್ ಆಗ್ತಿದ್ದೀನಲ್ಲ, ಅದೇ ನನ್ನ ಲೈಫ್ನ ತುಂಬ ದೊಡ್ಡ ಸಕ್ಸಸ್. ರಿಷಬ್ ಅವರೇ, AJ ಫ್ರೆಂಡ್ಶಿಪ್ಗೋಸ್ಕರ ಜನ ಕಾಯ್ತಿರ್ತಾರೆ, ಆದರೆ ನೀವು ಡೈರೆಕ್ಟಾಗಿ ರಿಲೇಟಿವೇ ಆಗ್ತಿದ್ದೀರಾ.
ಥ್ಯಾಂಕ್ಸು, ನೀವು ತುಂಬಾನೇ ಲಕ್ಕಿ. ಅಷ್ಟೇ ಇಲ್ಲ, ನೀವೆಲ್ಲ ನನಗೆ ಪರಿಚಯ ಆಗಿದ್ರಲ್ಲ, ಅದು ನನ್ನ ಲಕ್ಕೇನೆ. ಲಕ್ ಅಂತೆ ಲಕ್ಕು. ಪಾಪಿಷ್ಟ ಇವನು ನಮ್ಮ ಮನೆಗೆ ಬೇರೆ ಕರೆಸಿ ಎಲ್ಲರಿಗೂ ಮೀಟ್ ಬೇರೆ ಮಾಡಿಸ್ತಾ ಇದ್ದಾರೆ. ಏಜೆ, ನಿಮಗೆ ಯಾಕೆ ಇವನ ಬಗ್ಗೆ ಗೊತ್ತಾಗ್ತಿಲ್ಲ? ರಿಷಬ್, ಇನ್ನೂ ಎಲ್ಲರೂ ಪರಿಚಯನೂ ಆಗಿಲ್ಲ, ಇನ್ನೂ ಇಬ್ಬರು ಬಾಕಿ ಇದ್ದಾರೆ. ಇಬ್ಬರ ಇಲ್ಲಿ ಇರೋದು ನಾನು ಒಬ್ಬ, ಇನ್ನೊಬ್ಬ ಯಾರು? ಬಾಸ್ ಏನಾದರೂ ಮಿಸ್ ಹೊಡಿತಿದ್ದಾರಾ? ಸರ್ ಯಾರಿದ್ದಾರೆ ಹೇಳಿ, ನಾನೇ ಮಾತಾಡಿಸ್ಕೊ ಬರ್ತೀನಿ. ನೋ ಆ್ಯಕ್ಚುಲಿ ಅವ್ರು ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ತುಂಬ ಫೋರ್ಸ್ ಮಾಡ್ತಾಯಿದ್ರು. ನೀನು ಬಂದಿದ್ಯಾ ಅಂತ ಗೊತ್ತಾದ ತಕ್ಷಣ ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ. ನಾನೇ ಕರೀತೀನಿ. ಮದ್ವೆ ನಡೆಯಲ್ಲ ಅಮ್ಮ, ಚುಕ್ಕಿ ಮದ್ವೆನ ಕ್ಯಾನ್ಸಲ್ ಮಾಡ್ಬೇಕು. ಯಾರಪ್ಪ ನೀನು? ಸರ್ ಇವರಿಬ್ರು ಯಾರಂತ ನನಗೆ ಗೊತ್ತಿಲ್ಲ. ಮಗು ಯಾರು ಗೊತ್ತಿಲ್ಲ ಸರಿ, ಕಡೆ ಪಕ್ಷ ನಾನಾದ್ರೂ ನೆನಪಿದ್ದೀನಾ? ಇವನಿಗೀಗಾಗಲೇ ಮದ್ವೆ ಆಗಿ ಮಗು ಬೇರೆ ಇದೆಯಾ? ಎಂತ ಪಾಪಿ ಇವನು. ಮೇಡಮ್, ಯಾರು ಮೇಡಮ್ ನೀವು? ಯಾಕೆ ನನ್ನ ಲೈಫಲ್ಲಿ ಆಟ ಆಡ್ತಿದ್ದೀರಾ? ಏಜೆ ಸರ್, ಇವ್ರು ಯಾರಂತ ನನಗೆ ಗೊತ್ತಿಲ್ಲ. ಇಲ್ಲಿ ಏನು ನಡೀತಿದೆ ಇಲ್ಲಿ? ಓಕೆ ರಿಷಬ್, ರಿಲ್ಯಾಕ್ಸ್, ಜಸ್ಟ್ ರಿಲ್ಯಾಕ್ಸ್. ಏನಮ್ಮ, ರಿಷಬ್ ಬಗ್ಗೆ ನೀನು ಚೆನ್ನಾಗಿ ತಿಳ್ಕೊಂಡು ಮಾತಾಡ್ಬೇಕು ತಾನೆ? ಪಾಪ ಎಂಥ ಒಳ್ಳೆ ಹುಡುಗ ಗೊತ್ತಾ? ಹೆಣ್ಮಕ್ಳು ಅಂದರೆ ಎಷ್ಟು ಗೌರವ ಕೊಡ್ತಾನೋ ಅವನು. ಅದಕ್ಕೆ ನೋಡು, ತನ್ನ ಮಗನ ತಾಯಿಗೆ ತಾಳಿ ಕಟ್ಟಿರೋ ಹೆಂಡ್ತಿನೇ ಮೇಡಮ್ ಅಂತ ಗೌರವ ಕೊಟ್ಟು ಮಾತಾಡಿಸ್ತಾ ಇದ್ದಾನೆ. ರೈಟ್ ರಿಷಬ್? ಜನ್ಮ ಕೊಡೋಳು ಹೆಣ್ಣು, ಆಡೋ ಭಾಷೆ ಹೆಣ್ಣು, ಕುಡಿಯೋ ನೀರು ಹೆಣ್ಣು. ಹಾಗಾಗಿ ಹೆಣ್ಣು ಬಗ್ಗೆ ತುಂಬ ರೆಸ್ಪೆಕ್ಟ್. ಯಾವುದೇ ಕಾರಣಕ್ಕೂ ಮೋಸ ಮಾತ್ರ ಮಾಡಲ್ಲ, ಅಲ್ವಾ ರಿಷಬ್? ಹುಡುಗಿರ ಜೊತೆ ಮಾತಾಡೋಕ್ಕೆ ಬರಲ್ವಂತೆ. ಮಾತಾಡಿದ ಮೊದಲನೇ ಹುಡುಗಿ ನಮ್ಮ ರೇವತಿ ಅಂತೆ. ಮಾತಾಡೋಕ್ಕೆ ಬರದೇ ಇದ್ದವನಿಗೆ ನಿನ್ನ ಜೊತೆ ಮದುವೆ ಹೇಗಾಯಿತು, ಮಗು ಎಲ್ಲಿಂದ ಬಂತು, ಅಲ್ವಾ ರಿಷಬ್? ಸರ್, ಸಾವಿರಾರು ಜನದ ಮುಂದೆ ಅಗ್ನಿ ಸಾಕ್ಷಿಯಾಗಿ ನಂಗೆ ತಾಳಿ ಕಟ್ಟಿದ್ದಾನೆ. ತಾಳಿ ಕಟ್ಟೋಳು ನೆನಪಿಲ್ಲ ಅಂದ್ರೂ ಪರವಾಗಿಲ್ಲ, ರಕ್ತ ಹಂಚ್ಕೊಂಡು ಹುಟ್ಟಿದ ಮಗುನೂ ನೆನಪಿಲ್ಲ ಅಂತಂದ್ರೆ ಇವನ್ ಮನುಷ್ಯ ಅಲ್ಲ ಸರ್, ರಾಕ್ಷಸ.
ನಿಜ ಹೇಳ್ರಿ, ನನಗೆ ಮೋಸ ಮಾಡೋದಲ್ದೆ ಮಗುಗೂ ಮೋಸ ಮಾಡ್ತಿದ್ದೀರಾ. ನಮ್ಮಿಬ್ಬರನ್ನು ಬಿಟ್ಟು ಇವಾಗ ಯಾರಿಗೆ ಅನ್ಯಾಯ ಮಾಡಕ್ ಬಂದಿದ್ದೀರಾ? ಹೇಳ್ರಿ, ಹೇಳಿ, ನಿಜ ಹೇಳಿ. ಯಾರಿಗೆ ಬೇಕಾದ್ರೂ ಮೋಸ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಅಲ್ಲ ನಿನಗೆ? ಆದರೆ ನೀನು ಕೈ ಹಾಕಿದ್ದು ನನ್ನ ಮನೆ ವಿಷಯಕ್ಕೆ. ರೇವತಿ ನಮ್ಮನೆ ಹುಡುಗಿ. ನನ್ನ ಮನೆ ಆಗಲಿ, ಮನೆ ಜನಗಳ ಮೇಲಾಗಲಿ, ನನ್ನ ಕಣ್ಣು ಮುಂದೆ ಇರಲಿ, ಬೆನ್ನ ಹಿಂದೆ ಇರಲಿ, ಯಾರಾದರೂ ಮೋಸ ಮಾಡೋದನ್ನು ಯೋಚನೆ ಮಾಡಿದ್ರು ನೋಡ್ಕೊಂಡು ನಾನು ಸುಮ್ಮನೆ ಇರ್ತೀನಿ ಅಂದ್ಕೊಂಡಿದ್ಯಾ? ಹಾಂ?